ನಗರದ ಬೊಕ್ಕಪಟ್ಟಣದ ಸಹೋದರ ಸಂಘಟನೆಗಳಾದ ಜೈ ಹಿಂದ್ ಯುವಕ ಮಂಡಲ ಹಾಗೂ ದೋಸ್ತ್ ಕ್ರಿಕೆಟ್ ಟೀಮ್ನ ಸಹಯೋಗದಲ್ಲಿ ನಡೆಯುವ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮವು ನಡೆಯಿತು. ಕ್ರಿಕೆಟ್ ಟೀಮ್ನ ಕಾರ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೋಡಿಕ್ಕಲ್ ಸುಬ್ರಹ್ಮಣ್ಯ ತಂತ್ರಿಯವರು ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು. ರಾಮಕೆ ಶಿರೂರು ಅವರು ಜೈ ಹಿಂದ್ ಯುವಕ ಮಂಡಲದ ಸುವರ್ಣೋತ್ಸವದ ಕರೆಯೋಲೆಯನ್ನು ಬಿಡುಗಡೆ ಮಾಡಿದರು. ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರು ಸಂಸ್ಮರಣಾ ಸಂಚಿಕೆಯ ಜಾಹೀರಾತು ಮನವಿ ಪತ್ರವನ್ನು ಈ ಸಂದರ್ಭ ಬಿಡುಗಡೆಗೊಳಿಸಿದರು. ಕೋಡಿಕ್ಕಲ್ ಸುಬ್ರಹ್ಮಣ್ಯ ತಂತ್ರಿಯವರು ಆಶೀರ್ವಚನ ನೀಡಿ ಮಾತನಾಡಿ, ಯುವಕ ಮಂಡಲ ಹಾಗೂ ಚಿಕ್ಕ ಮಕ್ಕಳಿಂದ ಆರಂಭವಾದ ಗಣೇಶೋತ್ಸವ ಇದೀಗ 50 ವರ್ಷಗಳ ಸಾಧನೆಗಳ ಮೂಲಕ ಹೆಮ್ಮರವಾಗಿ ಬೆಳೆದು ನಿಂತು ಸಮಾಜಮುಖಿ ಮತ್ತು ಧಾರ್ಮಿಕ ಕಾರ್ಯಕ್ರಮದ ಮೂಲಕ ಮುಂದುವರೆದಿರುವುದು ಶ್ಲಾಘನೀಯ ಎಂದರು. ವ್ಯವಸ್ಥೆಯು 50ನೇ ವರ್ಷದ ಸಾಧನೆಯನ್ನು ಮನುಷ್ಯನಲ್ಲಿ ಎಪ್ಪಡಿಗೆ ಅರ್ಥವಾಸಿದೆ. ಆ ಸಂತೋಷ ಪ್ರಯತ್ನ ಈ ವರ್ಷ ಮೂಜಿ ದಿನದ ಕಾರ್ಯಕ್ರಮವನ್ನು ಕೂಡ ಪಡೆದು ವಿಚಾರ ಮಾಡ್ತಿದ್ದಾರೆ. ಸುಲ್ತಾನಿ ಗಣಪತಿ ದೇವರ ಪ್ರತಿಷ್ಠೆ, ಅಂಜನೆ ಮಾತ ಪೂಜೆಗಳು, ಆರಾಧನೆಗಳು, ಅಂಜನೆ ಮನದಾನಿ ದೇವತಾರಾಧನೆ ಸಹಿತವಾದ 108 ತೆಂಗಿನಕಾಯಿ, ಅಷ್ಟದ್ರವ್ಯ ಗಣಪತಿ ಹೋಮ, ಬಾಕಿ ಪೂಜೆಗಳು, ಈ ರೀತಿ ಮರು ದಿವಸದಲ್ಲಿ ಮಾಡುವಂಥ ಎಲ್ಲ ಆರಾಧನಾ ಸಹಿತ ತ್ರಿಕಾಲ ಪೂಜೆ ಸಹಿತ ವಿಸರ್ಜನಾ ಪೂಜಾದಿಗಳು, ಮೆರವಣಿಗೆಗಳು. ಇದು ಕಾರ್ಯಕ್ರಮ ಗೀತಾ ಬಂದಾಗ ನಮಗೆ ಮಲ್ಲ ಪರ್ಬ ಐದೊಟ್ಟಿಗೆ ಮಾತ್ರ ಬಾಕಿದ ಗೌಜಿಲುಂಟು ಐದೊಟ್ಟಿಗೆ ಬತ್ತಿನ ಕಲೆಗೆ ಅನ್ನ ಸಂತರ್ಪಣದ ವ್ಯವಸ್ಥೆ ಎಲ್ಲ ಸಂಕಲ್ಪ ಪಣಂದುಲ್ಲೇರು ಐನಡ್ದಾರ ಇದು ಪರಿಪೂರ್ಣತೆ ಅಂದರ್ಥ. ಎಂದು 5ನೇ ವರ್ಷ ಸುವರ್ಣ ವರ್ಷ ಒಂದು ಸಂತೋಷ. ಆ ಪ್ರಕಾರ ನಡೆತಿನ ಸಂಸ್ಥೆ 100 ವರ್ಷನ 500 ವರ್ಷನ 1000 ವರ್ಷನ ಮುನ್ನ ಬಿತ್ತಿದ ಕಲೆಗೆ ನಡಪರತಿನ ಮಾರ್ಗದರ್ಶನ ಮಹಾಗಣಪತಿಗಳಿಗೆ ಬುದ್ಧಿ ಪ್ರಚೋದನಾಪೂರ್ವಕವಾದ ವಿಂಚನೆ ಅನ್ಯೋನ್ಯತಾ ಸಿದ್ಧಿ ಸಂತೋಷ ಮಕ್ಕಳಂಚಿನ ಸಾಧನೆಗಿತ್ತಿನ ಸರ್ವ ರೀತಿಯ ಸೌಭಾಗ್ಯನೇ ಐಗಿತ್ತಿನ ಎಡ್ಡೆ ಮನಸ್ಸಿನ ಐಗಿತ್ತಿನ ಅನ್ಯೋನ್ಯತೆಯೇ ಐಗಿತ್ತಿನ ಸರ್ವ ಸಂಪತ್ತಿನ ಕೊಡ್ದು ನನಾತಿ ವ್ಯವಸ್ಥೆ ಬೆಳಗಿಲಕ ನಮ್ಮ ರೆಡ್ಡಿ ಸಹೋದರ ಸಂಸ್ಥೆಗಳ ದೇವತಾನುಗ್ರಹ ಸದಾಕಾಲ ಆಪಿಲಕ. ನಗರ ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯರಾಗಿದ್ದ ಸತೀಶ್ ಪೆಂಗಾಲ್, ಪಾಲಿಕೆಯ ಮಾಜಿ ಸದಸ್ಯ ಕಮಲಾಕ್ಷ ಸಾಲ್ಯಾನ್, ಸುವರ್ಣ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಲೋಕೇಶ್ ಸುವರ್ಣ, ಕಾರ್ಯಾಧ್ಯಕ್ಷ ಪ್ರದೀಪ್ ಮೆಂಡನ್, ಜೈ ಹಿಂದ್ ಯುವಕ ಮಂಡಲದ ಅಧ್ಯಕ್ಷ ನಿತಿನ್ ಕುಮಾರ್, ದೋಸ್ತ್ ಕ್ರಿಕೆಟ್ ಟೀಮ್ನ ಅಧ್ಯಕ್ಷ ಕಾರ್ತಿಕ್ ಕರ್ಕೇರ, ಮಹಿಳಾ ಬಳಗದ ಮುಂದಾಳು ತೇಜಾಕ್ಷಿ ಶರತ್ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಯಶವಂತ ಬೋಳೂರು ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಜೈ ಹಿಂದ್ ಯುವಕ ಮಂಡಲದ ಸುವರ್ಣ ಮಹೋತ್ಸವವು ಸೆಪ್ಟೆಂಬರ್ 5ರಂದು ನಡೆಯಲಿದ್ದು, ದೋಸ್ತ್ ಕ್ರಿಕೆಟ್ ಟೀಮ್ನ ವತಿಯಿಂದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಸುವರ್ಣೋತ್ಸವ ಕಾರ್ಯಕ್ರಮವು ಸೆಪ್ಟೆಂಬರ್ 14ರಿಂದ 16ರವರೆಗೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನೆರವೇರಲಿದೆ. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.